ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ KCET ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಸೆಕೆಂಡ್ PUC ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಮೊದಲು ಕ್ವಿಕ್ಕಾಗಿ ಸಿನಾಪ್ಸಿಸ್ ಅನ್ನು ನೋಡೋಣಂತೆ. ಸೊ ಆಲ್ರೆಡಿ ಹ್ಯಾಲೋಲ್ಕೇನ್ಸ್ ಹ್ಯಾಲೋರಿನ್ಸ್, D&F ಬ್ಲಾಕ್, ಕೋಆರ್ಡಿನೇಷನ್ ಕಂಪೌಂಡ್ಸ್ ಮತ್ತು ಸರ್ಫೇಸ್ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್ ಇವು 5 ಚಾಪ್ಟರ್ಗಳು ಮುಗಿದಿದೆ. ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಡೆಫಿನೆಟ್ಲಿ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ಸೊ ಸಿನಾಪ್ಸಿಸನ್ನು ಕ್ವಿಕ್ಕಾಗಿ ಕವರ್ ಮಾಡಿಬಿಟ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣಂತೆ, ರೈಟ್. ಸೊ ಇದರ ಒಂದು PDF ಅನ್ನು ನನ್ನ ಪೂರ್ತಿ ಈ ಒಂದು ಕ್ವಶನ್ಸ್ಗಳು ಸಾಲ್ವ್ ಆದಮೇಲೆ ಆ ಒಂದು ಪರ್ಟಿಕ್ಯುಲರ್ PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ಟೆಲಿಗ್ರಾಮ್ ಚಾನಲ್ನ ಹೆಸರು RHchemistry ಅಂತ ನೀವು ಟೆಲಿಗ್ರಾಮಲ್ಲಿ ಟೈಪ್ ಮಾಡಿದರೆ ನಿಮಗೆ ಕಾಣಿಸ್ತದೆ, ಅದನ್ನು ಜಾಯ್ನ್ ಆಗಿ. ಸೊ ಒಂದಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಸರ್ ಇದಕ್ಕೆ ವಿತ್ ಆನ್ಸರ್ ನೀವು ಹಾಕಿ ಅಂಥೇಳಿ. ತಪ್ಪು ತಿಳ್ಕೊಬೇಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ವಿತ್ ಆನ್ಸರ್ ನಾನು ಹಾಕೋದಿಲ್ಲ. ಯಾಕಂತಂದರೆ ಆ ಕ್ವಶನ್ಸ್ಗಳನ್ನು ನೀವು ಇನ್ನೊಂದು ಸಾರಿ ಸಾಲ್ವ್ ಮಾಡಿದ ಮೇಲೆ ನಾನು ಇಲ್ಲಿ ಸಾಲ್ವ್ ಮಾಡಿರೋಂಥ ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಸಿನಾಪ್ಸಿಸನ್ನು ನೋಡಿ ನೀವು ಆ ಕ್ವಶನ್ನ ಸಾಲ್ವ್ ಮಾಡಿದರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನ್ಯುವಲ್ ಎಕ್ಸಾಮ್ ಅಂತಂದರೆ KCET ಫೈನಲ್ ಎಕ್ಸಾಮ್, ರೈಟ್. ಸೊ ಪಿ ಬ್ಲಾಕ್ ಎಲಿಮೆಂಟಲ್ಲಿ ಏನೇನು ನೆನಪಿರಬೇಕು? ಸೊ ಮೊದಲನೇದಾಗಿ ಗ್ರೂಪ್ 15 ಬಗ್ಗೆ ಡಿಸ್ಕಸ್ ಮಾಡೋಣಂತೆ, ರೈಟ್. ಗ್ರೂಪ್ 15ನಲ್ಲಿ ಇವೆಲ್ಲ ಜನರಲ್ ಪಾಯಿಂಟ್ ನಿಮ್ಗೆ ಗೊತ್ತೇ ಇದೆ. ಸೊ ಆಕ್ಸಿಡೇಷನ್ ಸ್ಟೇಟಲ್ಲಿ ನೆನ್ಪಿಟ್ಕೊಳ್ಳಿ, ಕಾಮನ್ ಆಕ್ಸಿಡೇಷನ್ ಸ್ಟೇಟ್ -3 +3 +5 ಮೂರಿದೆ. ಸೊ ಇಂಟರ್ಮೀಡಿಯೇಟ್ ಆಕ್ಸಿಡೇಷನ್ ಸ್ಟೇಟ್ ಕ್ಯಾನ್ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಡಿಸ್ಪ್ರಪೋರ್ಷನೇಷನ್ ಅಂತಂದರೆ ಸೇಮ್ ಎಲಿಮೆಂಟ್ ಅಂಡರ್ಗೋ ಬೋತ್ ಆಕ್ಸಿಡೇಷನ್ ಆಸ್ ವೆಲ್ ಆಸ್ ರಿಡಕ್ಷನ್. ಇಲ್ಲಿ ನೋಡಿ, ನೈಟ್ರೋಜನ್ +5 +3 ಇದೆ. ಸೊ +3 ಇರೋದು, ಸೊ ಇಟ್ ಇಸ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಟು ಫಾರ್ಮ್ +5, ರಿಡಕ್ಷನ್ ಟು ಫಾರ್ಮ್ +2. ಸೊ ಇದನ್ನು ನಾವು ಡಿಸ್ಪ್ರಪೋರ್ಷನೇಷನ್ ಅಂತ ಕರಿತೀವಿ. ಸೊ ಇನ್ನು ಕೆಟನೇಷನ್ ಇಸ್ ವೆರಿ ಲೆಸ್ ಫಾರ್ ದ ನೈಟ್ರೋಜನ್, ನೆನ್ಪಿಟ್ಕೊಳ್ಳಿ, ರೈಟ್. ಸೊ ಈಗ ಹೈಡ್ರೈಟ್ಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಹೈಡ್ರೈಟ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಸೊ ಇದರಲ್ಲಿ ಏನೇನು ನೆನಪಿರಬೇಕು, ಸೊ ಏನೇನೆಲ್ಲ ನೆನ್ಪಿಟ್ಕೋಬೇಕು ಇದರಲ್ಲಿ ಅಂತ ಅಂದರೆ ನೋಡಿ, ಹೈಡ್ರೈಟ್ಸಲ್ಲಿ ಫಸ್ಟು ಸ್ಟೆಬಿಲಿಟಿಯನ್ನು ನೆನ್ಪಿಟ್ಕೊಳ್ಳಿ. ಸೊ ಸ್ಟೆಬಿಲಿಟಿ ಭಾಳ ಸಿಂಪಲ್ಲು. ಮೂವಿಂಗ್ ಡೌನ್ ದ ಗ್ರೂಪ್ ಸೈಜ್ ಇನ್ಕ್ರೀಸ್ ಆಗ್ತದೆ, ಅಂದರೆ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗ್ತದೆ, ಸ್ಟೆಬಿಲಿಟಿನೂ ಕೂಡ ಡಿಕ್ರೀಸ್ ಆಗ್ತದೆ. ಸೊ ಡಿಕ್ರೀಸಸ್ ಡೌನ್ ದ ಗ್ರೂಪ್, ದಿಸ್ ಇಸ್ ದ ಆರ್ಡರ್. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ನೋಡಿ, ಇನ್ಕ್ರೀಸಸ್ ಡ್ಯೂ ಟು ದ ಇನ್ಕ್ರೀಸ್ ಇನ್ ದ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿತ್ ಇನ್ಕ್ರೀಸ್ ಇನ್ ಸೈಜ್. ಡೆಫಿನೆಟ್ಲಿ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ ನೈಟ್ರೋಜನ್ ಈಸ್ ಹೈ, ಅಂದರೆ ಸೊ ನೋಡಿ NS3 ಈಸ್ ಹೈಯರ್ ದೆನ್ ದಟ್ ಆಫ್ SBS, ದಿಸ್ ASS3 ಆ್ಯಂಡ್ PS3. ರೀಸನ್ ಫಾರ್ ದ್ಯಾಟ್ ಈಸ್ ಹೈಡ್ರೋಜನ್ ಬಾಂಡಿಂಗ್ ಅನ್ನೋದು ಗೊತ್ತಿರಲಿ. ಅದಾದಮೇಲೆ ಬೇಸಿಕ್ ನೇಚರ್ ಅಂದರೆ ಇಲ್ಲಿ ನಾವು ಲೆವಿಸ್ ಬೇಸಿಕ್ ನೇಚರ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಲೆವಿಸ್ ಬೇಸಿಕ್ ನೇಚರ್, NS3 is more than PS3. The reason for that is a small size in NS3. Remember that. ನೆಕ್ಸ್ಟು ಬಾಂಡ್ ಆ್ಯಂಗಲ್ ಇಸ್ ಹೈಯೆಸ್ಟ್. ಸೊ ರೆಡ್ಯೂಸಿಂಗ್ ಕ್ಯಾರೆಕ್ಟರ್. ಸೊ ಬಾಂಡ್ ಆ್ಯಂಗಲ್ ಅಂತಂದರೆ ರಿಮೆಂಬರ್, ನೈಟ್ರೋಜನ್ದ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದಕ್ಕೆ ಬಾಂಡ್ ಆ್ಯಂಗಲ್ ಜಾಸ್ತಿ ಇರ್ತದೆ, ಡೌನ್ ದ ಗ್ರೂಪ್ ಬಾಂಡ್ ಆ್ಯಂಗಲ್ ಕಡಿಮೆ ಆಗ್ತದೆ. ಸೊ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಸೊ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಏನಾಗಬೇಕು ಅಂತಂದರೆ NS3 ಶುಡ್ ಬಿ ಲೆಸ್ ದ್ಯಾನ್ PS3, ಲೆಸ್ ದ್ಯಾನ್ ASS3, ಲೆಸ್ ದ್ಯಾನ್ SBS, ಲೆಸ್ ದ್ಯಾನ್ BIS3. ಯಾಕೆ ಹೇಳಿ? BIS3ದಲ್ಲಿ ಸೈಜ್ ಜಾಸ್ತಿ ಇದೆ, ಬಾಂಡ್ ಸ್ಟ್ರೆಂತ್ ಕಡಿಮೆ ಇದೆ. ಸೊ ಹೈಡ್ರೋಜನ್ ಕ್ಯಾನ್ ಬಿ ಗಿವನ್ ವೆರಿ ಈಸಿಲಿ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ರೆಡ್ಯೂಸಿಂಗ್ ಕ್ಯಾರೆಕ್ಟರ್ ಫಾರ್ BIS3 ಇಸ್ ಮೋರ್. ಇಲ್ಲಿ ರಾಂಗ್ ಆಗಿದೆ, ಇದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ಬಿಡಿ, ರೈಟ್. ಸೊ ಇನ್ನು ಬಂದುಬಿಟ್ಟು ಆಕ್ಸೈಡ್ಸಲ್ಲಿ ನೋಡಿ, ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಆಲ್ವೇಸ್ ಅಸಿಡಿಕ್ ಇನ್ ನೇಚರ್, ಲೋವರ್ ಆಕ್ಸಿಡೇಷನ್ ಸ್ಟೇಟ್ ಆಲ್ವೇಸ್ ಲೆಸ್ ಅಸಿಡಿಕ್ ಆರ್ ಮೋರ್ ಬೇಸಿಕ್ ಅಂತ ಹೇಳ್ಬೋದು. ಸೊ ಇನ್ನು ಡಿಕ್ರೀಸಿಂಗ್ ಆರ್ಡರ್ ಆಫ್ ಸ್ಟೆಬಿಲಿಟಿ, ಸೊ ಡೆಫಿನೆಟ್ಲಿ ಫಾಸ್ಫರಸ್ ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್, ಸೊ ಫಾಸ್ಫರಸ್ ಆಕ್ಸೈಡ್ ಸ್ಟೆಬಿಲಿಟಿ ವಿಲ್ ಬಿ ಮೋರ್. ಅದಾದಮೇಲೆ ನೇಚರ್ ಆಫ್ ಆಕ್ಸೈಡ್ಸ್ ನೋಡಿ, N2O3 P2O3 ಆರ್ ಅಸಿಡಿಕ್, AS2O3 P2O3 ಆರ್ ಎಂಫೋಟರಿಕ್, BI2O3 ಇಸ್ ಬೇಸಿಕ್ ಇನ್ ನೇಚರ್. ಸೊ NO ಆ್ಯಂಡ್ N2O ಇವೆರಡು, NO ಆ್ಯಂಡ್ N2O ನೈಟ್ರೋಜನ್ ಮೊನಾಕ್ಸೈಡ್ ಆ್ಯಂಡ್ ಡೈನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ. ಸೊ ದೇ ಆರ್ ನ್ಯೂಟ್ರಲ್ ಇನ್ ನೇಚರ್. ಇನ್ನು N2O ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಯಾಕಂದರೆ ಸೊ N2Oದಲ್ಲಿ ಈವನ್ ಎಲೆಕ್ಟ್ರಾನ್ಸ್ ಇದೆ, ಹೌದಾ? ಈವನ್ ಎಲೆಕ್ಟ್ರಾನ್ಸ್ ಇರೋದಕ್ಕೆ ಡಯಾಮ್ಯಾಗ್ನೆಟಿಕ್ ಇನ್ ನೇಚರ್. ಇನ್ನು ಹೆಲೈಟ್ಸ್ ಬಗ್ಗೆ ಅಂತೂ ಕಾಮನ್ ಇದೆ, ಅದನ್ನು ನೋಡ್ಕೊಳ್ಳಿ. ಅಂದರೆ ವೆರಿ ಇಂಪಾರ್ಟೆಂಟ್, ಅಂದರೆ ನೈಟ್ರೋಜನ್ ಡಸ್ ನಾಟ್ ಫಾರ್ಮ್ ಪೆಂಟಾಹೆಲೈಡ್ ಡ್ಯೂ ಟು ನಾನ್ ಅವೈಲಬಿಲಿಟಿ ಆಫ್ D ಆರ್ಬಿಟಲ್. ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಡೈನೈಟ್ರೋಜನ್ ಪ್ರಿಪ್ರೇಷನಲ್ಲಿ ಸೊ ಇಂಪಾರ್ಟೆಂಟ್, ವೆರಿ ಪ್ಯೂರ್ ನೈಟ್ರೋಜನ್, ಬೇರಿಯಂ ಅಜೈಡ್ ಅಂತ ಕರಿತೀವಿ. ಬೇರಿಯಂ ಅಜೈಡ್ ಆರ್ ಸೋಡಿಯಂ ಅಜೈಡ್ ಆನ್ ಹೀಟಿಂಗ್ Ba+3N2 ಆರ್ Na+3N2 ಯು ಆರ್ ಗೋಯಿಂಗ್ ಟು ಗೆಟ್. ಸೊ ಬೇರಿಯಂ ಅಜೈಡ್ ಆರ್ ಸೋಡಿಯಂ ಅಜೈಡ್ ವಿಲ್ ಗಿವ್ ಪ್ಯೂರ್ ನೈಟ್ರೋಜನ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇನ್ನು ನೈಟ್ರಿಕ್ ಆಸಿಡ್ ಅಂತ ಬಂದಾಗ ಗೊತ್ತಿರಲಿ, ನೈಟ್ರಿಕ್ ಆಸಿಡ್ ಪ್ರಿಪೇರ್ಡ್ ಫ್ರಮ್ NS3 +O2 ಪ್ಲಾಟಿನಮ್ ರೋಡಿಯಂ ಕೆಟಾಲಿಸ್ಟ್ ಇನ್ ಪ್ರೆಸೆನ್ಸ್ 500 Kelvin 9 ಬಾರ್. ದ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಓಸ್ಟ್ವಾಲ್ಡ್ಸ್ ಪ್ರೊಸೆಸ್, ಹೌದಾ? ಓಸ್ಟ್ವಾಲ್ಡ್ ಪ್ರೊಸೆಸ್, ಇದನ್ನೊಂದು ನೆನ್ಪಿಟ್ಕೊಳ್ಳಿ. ಇನ್ನು ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಡೈಲ್ಯೂಟ್ HNO3 ಜೊತೆಗೆ, ಸೊ ಡೈಲ್ಯೂಟ್ HNO3 ಜೊತೆಗೆ ಸೊ ಆಲ್ ದೀಸ್ ಎಲಿಮೆಂಟ್ಸ್, ಲೆಡ್ ಇರ್ಬೋದು, ಕಾಪರ್ ಇರ್ಬೋದು, ಸಿಲ್ವರ್ ಇರ್ಬೋದು, ಆಲ್ ದಿಸ್ ರಿಮೆಂಬರ್ ಕ್ಯಾನ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HNO3, ಕ್ಯಾನ್ ರಿಯಾಕ್ಟ್ ವಿತ್ ಕಾನ್ಸಂಟ್ರೇಟ್ HNO3. ಸೊ ಇದರಲ್ಲಿ ಈ ಎಲಿಮೆಂಟ್ಸ್ ಏನಿದೆ, ಈ ಎಲ್ಲ ಎಲಿಮೆಂಟ್ಸ್ ನಿಮಗೆ ನೈಟ್ರೋಜನ್ ಮೊನಾಕ್ಸೈಡ್ ಗ್ಯಾಸನ್ನು ಕೊಡ್ತದೆ. ಸೊ Fe ಮತ್ತು ಜಿಂಕ್ ಈ ಎಲಿಮೆಂಟ್ಸ್ ನಿಮಗೆ ನೈಟ್ರಸ್ ಆಕ್ಸೈಡನ್ನು ಕೊಡ್ತದೆ.
ಬಹಳ ಇಂಪಾರ್ಟೆಂಟು. ಸೊ ಡೈಲ್ಯೂಟ್ HNO3 ಜೊತೆ ನಮ್ಮ ಸಿಲೆಬಸ್ಸಲ್ಲಿ ಇರೋದನ್ನು ನಿಮಗೆ ಹೇಳಿದರೆ, ಸೊ ಕಾಪರ್ ವಿಲ್ ಗಿವ್ ಯು ನೈಟ್ರೋಜನ್ ಮೊನಾಕ್ಸೈಡ್, ಜಿಂಕ್ ವಿಲ್ ಗಿವ್ ಯು ನೈಟ್ರಸ್ ಆಕ್ಸೈಡ್. ಇದು ನಮ್ಮ ಸಿಲೆಬಸ್ಸಲ್ಲಿ ಇರೋ ಅಂಥದ್ದು, ನೆನಪಿಟ್ಕೊಳ್ಳಿ. ಕಾನ್ಸಂಟ್ರೇಟೆಡ್ HNO3 ಜೊತೆ ಆಲ್ ಎಲಿಮೆಂಟ್ಸ್ ದರ್ ಇಸ್ ನೋ ಡಿಫರೆನ್ಸ್, NO2 ಯು ಆರ್ ಗೋಯಿಂಗ್ ಟು ಗೆಟ್. ಅಂದರೆ 3 ಟೈಪ್ ಗ್ಯಾಸ್ ಇಲ್ಲಿ, NO, N2O ಮತ್ತು NO2, ರಿಮೆಂಬರ್ ದಟ್. ಇನ್ನು ಆಕ್ಸೋ ಆ್ಯಸಿಡ್ಸಲ್ಲಿ ಬಹಳ ಇಂಪಾರ್ಟೆಂಟ್, ರಿಮೆಂಬರ್ ಆಕ್ಸೋ ಆ್ಯಸಿಡ್ಸಲ್ಲಿ ಇವು 3 ಸ್ಟ್ರಕ್ಚರ್ ಬೇಸಿಕಲಿ. ದಿಸ್ ಒನ್ S3PO4, ದಿಸ್ ಒನ್ S3PO3 ಆರ್ಥೋಫಾಸ್ಫರಸ್ ಆಸಿಡ್ ಆ್ಯಂಡ್ ದಿಸ್ ಒನ್ S3PO2. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನೆನ್ಪಿಟ್ಕೊಳ್ಳಿ. ಸೊ ಎಲ್ಲೆಲ್ಲಿ OH ಗ್ರೂಪ್ ಇದೆ ದಟ್ ವಿಲ್ ಇಂಡಿಕೇಟ್ಸ್ acidic ನೇಚರ್, ಓಕೆ. ವೆರೆವರ್ PH ಬಾಂಡ್ಸ್ ಇದೆ, ಸೊ ದಿಸ್ ವಿಲ್ ಇಂಡಿಕೇಟ್ಸ್, ರಿಮೆಂಬರ್, ರೆಡ್ಯೂಸಿಂಗ್ ನೇಚರ್. ಸೊ ಇದರ ಬಗ್ಗೆ ನಾನು ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ ಡಿಟೇಲ್ ಆದ ವಿಡಿಯೋವನ್ನು ಮಾಡಿದ್ದೀನಿ. ಸೊ ನೀವು ಹುಡುಕಬೇಕಾಗಿರೋದು ಇಷ್ಟೇ. ಸೊ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಬೈ RH ಅಂತೇಳಿ ನೀವು ಟೈಪ್ ಮಾಡಿ, ನಿಮಗೆ ಡಿಟೇಲ್ ಆದ ವಿಡಿಯೋ ಇದರ ಮೇಲೆ ಸಿಗ್ತದೆ. ಸೊ ದಯವಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ, ರೈಟ್. ಸೊ ಇವೆಲ್ಲ ಕೂಡ sp3 ಹೈಬ್ರಿಡೈಸ್ಡ್ ಇದೆ. ಸೊ ಇದರಲ್ಲಿ ಜನರಲಿ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇದರಲ್ಲಿ ನೋಡಿ, ಸೊ ಪೈರೋಫಾಸ್ಫರಿಕ್ ಆಸಿಡ್ ಅಂತ ಕೊಟ್ಟುಬಿಟ್ಟು ಹೌ ಮೆನಿ ಸಿಗ್ಮಾ ಬಾಂಡ್, ಹೌ ಮೆನಿ ಪೈ ಬಾಂಡ್ ಅಂತ ಕೇಳ್ತಾರೆ. ಭಾಳ ಇಂಪಾರ್ಟೆಂಟು. ಇದರಲ್ಲಿ ಜನರಲಿ ಮಿಸ್ಟೇಕ್ಸ್ ಏನು ಮಾಡ್ತೀವಿ, OH ಅಂತಂದರೆ ಬಿಟ್ಬಿಡ್ತೀವಿ, ಒಂದು ಸಿಗ್ಮಾ ಇದೆ ಅಂತೇಳಿ. ನೋಡಿ ಇದರಲ್ಲಿ ಸಿಗ್ಮಾ ನಿಮಗೆ ಎಷ್ಟು ಕಾಣಿಸ್ತಾ ಇದೆ, ಸೊ 1 ಪೈ 1 ಸಿಗ್ಮಾ ಅಂತಂದ್ರೆ, ಡಬಲ್ ಬಾಂಡ್ ಅಂತಂದರೆ 1 ಪೈ 1 ಸಿಗ್ಮಾ, ಹೌದಾ. ಸೊ ಇದು ಕೂಡ 1 ಪೈ 1 ಸಿಗ್ಮಾ, 2 ಸಿಗ್ಮಾ ಆಯಿತು, 3 ಸಿಗ್ಮಾ, 4, 5, 6, 7, 8 ಸಿಗ್ಮಾ ಅಂತ ಹೇಳ್ಬಿಡ್ತೀವಿ ನಾವು. ಆದರೆ OH ಅಂತಂದ್ರೆ ಮೀನಿಂಗ್ ಏನು, ಆಕ್ಸಿಜನ್ ಬಾಂಡ್ H, ಹೌದಾ. ಅದಕ್ಕೆ ಸೊ ದೇರ್ ಆರ್ +4 ಸಿಗ್ಮಾ ಬಾಂಡ್ಸ್ ಲೈಕ್ ದಿಸ್. ಸೊ ಟೋಟಲ್ 12 ಸಿಗ್ಮಾ ಬಾಂಡ್ಸ್ ಆ್ಯಂಡ್ 2 ಪೈ ಬಾಂಡ್ಸ್. ಸಚ್ ಕ್ವೆಶನ್ ದೇ ಕ್ಯಾನ್ ಆಸ್ಕ್. ಸಿಗ್ಮಾ ಬಾಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ OH ಅನ್ನು ಮರಿಬೇಡಿ. OH ಅಂತಂದರೆ O ಸಿಗ್ಮಾ ಬಾಂಡ್ H ಅನ್ನೋದು ಗೊತ್ತಿರಲಿ. ಸೊ ಅದನ್ನು ಕೂಡ ಆಡಿಷನ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿ, ಯು ಆರ್ ಗೋಯಿಂಗ್ ಟು ಗೆಟ್ ದ ಕರೆಕ್ಟ್ ಆನ್ಸರ್. ಸೊ ಇದಿಷ್ಟು ಈ ಒಂದು ಆಕ್ಸೋ ಆಸಿಡ್ಸ್ ಬಗ್ಗೆ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು. ಸೊ ಅದಾದಮೇಲೆ ನೆಕ್ಸ್ಟ್ ಗ್ರೂಪ್ 16ನಲ್ಲಿ ಅಂಥ ಕ್ವಶನ್ ಏನು ಕೇಳಿಲ್ಲ. ಬಟ್ ರಿಮೆಂಬರ್, ಇಲ್ಲಿ ಹೈಡ್ರೈಡ್ಸ್ ಅಂತ ಬಂದಾಗ S2O, H2S, H2SC, H2TE, H2PO ಕೇಳ್ತಾರೆ. ಸೊ ಇದರಲ್ಲೂ ಕೂಡ ನೋಡಿ ಎಸಿಡಿಕ್ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಅಂತಂದರೆ ಈ ಆರ್ಡರ್ ಕೊಟ್ಟು ಕೇಳ್ಬೋದು. ಎಸಿಡಿಕ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಫ್ರಮ್ S2O to S2TE, ಹೌದಾ. ಸೊ ಥರ್ಮಲ್ ಸ್ಟೆಬಿಲಿಟಿ ಡಿಕ್ರೀಸಸ್, ರೆಡ್ಯೂಸಿಂಗ್ ಪವರ್ ಇನ್ಕ್ರೀಸಸ್ ಫ್ರಮ್ S2O to S2PO. ಸೊ ಇಷ್ಟು ಪಾಯಿಂಟನ್ನು ಇದರಲ್ಲಿ ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ನಾನು ಕ್ವಿಕ್ಕಾಗಿ ಹೋಗ್ತಾ ಇದ್ದೀನಿ, ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಈ ಒಂದು PDF ಅನ್ನು ಕೂಡ ಕಳಿಸ್ಕೊಡ್ತೀನಿ ನಿಮ್ಮ ಟೆಲಿಗ್ರಾಮ್ ಚಾನಲಲ್ಲಿ, ದಯವಿಟ್ಟು ಅದನ್ನು ಕರೆಕ್ಟಾಗಿ ಓದ್ಕೊಡಿ ಅಷ್ಟೇ. ಸೊ ಇನ್ನು ಓಝೋನ್ ಪ್ರಿಪರೇಷನ್, ಓಝೋನ್ ಇಸ್ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ ಅನ್ನೋದು ನೆನಪಿರಲಿ. ಇನ್ನು ಸಲ್ಫರ್ ಡೈಆಕ್ಸೈಡ್ ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್, ಸೊ ಸಲ್ಫರ್ ಡೈಆಕ್ಸೈಡ್ ಇಸ್ ಹ್ಯಾವಿಂಗ್ ಬ್ಲೀಚಿಂಗ್ ಏಜೆಂಟ್ ಪ್ರಾಪರ್ಟಿ ಅನ್ನೋದು ಗೊತ್ತಿರಲಿ. ಇನ್ನು ಸಲ್ಫ್ಯೂರಿಕ್ ಆಸಿಡ್ ಬಂದಾಗ ಕಾಂಟ್ಯಾಕ್ಟ್ ಪ್ರೊಸೆಸ್ SO2 + O2 SO3 ಅಲ್ಲಿ ವೆನಾಡಿಯಂ ಪೆಂಟಾಕ್ಸೈಡ್ ಆಕ್ಟ್ ಆಸ್ ಅ ಕೆಟಾಲಿಸ್ಟ್, ರೈಟ್. ಲೆಡ್ ಚೇಂಬರ್ ಪ್ರೊಸೆಸಲ್ಲಿ ರಿಮೆಂಬರ್, ಲೆಡ್ ಚೇಂಬರ್ ಪ್ರೊಸೆಸಲ್ಲಿ ನೈಟ್ರೋಜನ್ ಮೊನಾಕ್ಸೈಡ್ ಆಕ್ಟ್ ಆಸ್ ಅ ಕೆಟಾಲಿಸ್ಟ್. ಸೊ ಅದನ್ನು ನಿನ್ನೆ ನಾನು ಹೋಮೋಜಿನಸ್ ಕೆಟಾಲಿಸಿಸ್ ಅಲ್ಲಿ ಹೇಳಬೇಕಾದ್ರೂ ಕೂಡ ಹೇಳಿದ್ದೀನಿ. ಸೊ ದಿಸ್ ಇಸ್ ದ ಒನ್. ಇನ್ನು ಆಕ್ಸೋ ಆಸಿಡ್ಸ್ ಆಫ್ ಸಲ್ಫರಲ್ಲೂ ಕೂಡ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತಂದರೆ 4 ಆಸಿಡ್ ನೆನ್ಪಿಟ್ಕೊಳ್ಳಿ. ಸಲ್ಫ್ಯೂರಸ್, ಸಲ್ಫ್ಯೂರಿಕ್, ಪರಾಕ್ಸೋ ಡೈಸಲ್ಫ್ಯೂರಿಕ್, ಪೈರೋಸಲ್ಫ್ಯೂರಿಕ್ ಆಸಿಡ್, ಓಲಿಯಂ ಅಂತ ಕರಿತೀವಿ. ಸೊ ಇದರಲ್ಲೂ ಕೂಡ ಸಿಗ್ಮಾ ಬಾಂಡ್, ಪೈ ಬಾಂಡ್ ಅಂತ ಕೇಳ್ಬೋದು. ಸೊ ವಿಚ್ ಆಸಿಡ್ ಹ್ಯಾವಿಂಗ್ ಆಕ್ಸಿಜನ್ ಪರಾಕ್ಸೈಡ್ ಲಿಂಕೇಜ್ ಅಂತ ಕೇಳ್ಬೋದು. ದಿಸ್ ಲಿಂಕೇಜ್ ಇಸ್ ಕಾಲ್ಡ್ ಆಸ್ ಪರಾಕ್ಸೈಡ್ ಲಿಂಕೇಜ್. ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಪರಾಕ್ಸೈಡ್ ಲಿಂಕೇಜ್ ಅಂತ ನಾವು ಇದನ್ನು ಕರಿತೀವಿ, ಅನ್ನೋದು ಗೊತ್ತಿರಲಿ. ಇನ್ನು ಗ್ರೂಪ್ 17ನಲ್ಲಿ ಇವೆಲ್ಲ ಇಂಪಾರ್ಟೆಂಟು. ಸೊ ಗ್ರೂಪ್ 17ನಲ್ಲಿ ಇವೆಲ್ಲ ಇಂಪಾರ್ಟೆಂಟು ನೋಡಿ. ಇದರಲ್ಲಿ ಸೊ ಅಯೋನೈಸೇಷನ್ ಎಂಥಾಲ್ಪಿ, ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಭಾಳ ಇಂಪಾರ್ಟೆಂಟ್ ನೋಡಿ. ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಕ್ಲೋರಿನ್ ಫ್ಲೋ ಮೋರ್ ದ್ಯಾನ್ ಫ್ಲೂರಿನ್, ಎಕ್ಸೆಪ್ಷನ್ ಪ್ರಾಪರ್ಟಿ. ಎಲೆಕ್ಟ್ರೋನೆಗೆಟಿವಿಟಿ ಫ್ಲೂರಿನ್ ಇಸ್ ಮೋರ್, ಇದು ಬಹಳ ಇಂಪಾರ್ಟೆಂಟು. ಬಾಂಡ್ ಎನರ್ಜಿ ಬಗ್ಗೆ ನೆನ್ಪಿಟ್ಕೊಳ್ಳಿ. ಸೊ ಬಾಂಡ್ ಎನರ್ಜಿ ಇದರಲ್ಲಿ ಎಕ್ಸೆಪ್ಷನಲಿ ಫ್ಲೂರಿನ್ ಈಸ್ ಲೆಸ್ ನೋಡಿ, ಹೌದಾ. Cl2 ಇಸ್ ಮೋರ್, Br2 ಇಸ್ ಮೋರ್, F2 ಇಸ್ ಲೆಸ್, ಅದು ಗೊತ್ತಿರಲಿ. ಇನ್ನು ಬಾಂಡ್ ಲೆಂತ್, ಬಾಯ್ಲಿಂಗ್ ಪಾಯಿಂಟ್ ಅಂತೂ ಆಯಿತು, ರಿಯಾಕ್ಟಿವಿಟಿ ಆಯಿತು. ಆಕ್ಸಿಡೈಸಿಂಗ್ ನೇಚರ್ ಇಂಪಾರ್ಟೆಂಟ್ ನೋಡಿ. F2 ಮೋರ್ ಆಕ್ಸಿಡೈಸಿಂಗ್ ದ್ಯಾನ್ Cl2, Br2 ಆಯಿತು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಹೈಡ್ರೋಜನ್ ಹೆಲೈಡಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ. ಸೊ ಒನ್ಸ್ ಅಗೇನ್ ನೈಟ್ರೋಜನ್ ಇರಲಿ, ಆಕ್ಸಿಜನ್ ಇರಲಿ, ಹ್ಯಾಲೋಜನ್ ಇರಲಿ, ಹೈಡ್ರೈಡ್ಸ್ ಪಾರ್ಟ್ ಏನಿದೆ ಅದು ಬಹಳ ಇಂಪಾರ್ಟೆಂಟು. ಓಕೆ, ಇದನ್ನು ಟೆಕ್ಸ್ಟ್ ಬುಕ್ಕಲ್ಲಿ ಲೈನ್ ಬೈ ಲೈನ್ ಇದನ್ನು ಪ್ರಿಪೇರ್ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟು ನೋಡಿ. ಬಾಂಡ್ ಸ್ಟ್ರೆಂತ್, HI ಬಾಂಡ್ ಸ್ಟ್ರೆಂತ್, ಸಿನ್ಸ್ ದ ಸೈಜ್ ಆಫ್ ದ ಹ್ಯಾಲೋಜನ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, HX ಬಾಂಡ್ ಲೆಂತ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಇದು ಬಾಂಡ್ ಲೆಂತ್ ಆರ್ಡರ್, ರಿಮೆಂಬರ್. ಸೊ ಬಾಂಡ್ ಸ್ಟ್ರೆಂತ್ ಆರ್ಡರ್ ವಿಲ್ ಬಿ ಅಪೋಸಿಟ್ ಆಫ್ ದಿಸ್. ಸೊ
ಇನ್ನು ಲಾರ್ಜರ್ ದ ಬಾಂಡ್ ಲೆಂತ್, ಲೋವರ್ ದ ಬಾಂಡ್ ಸ್ಟ್ರೆಂತ್, ದಸ್ ದ ಆರ್ಡರ್ ಆಫ್ ಬಾಂಡ್ ಸ್ಟ್ರೆಂತ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. HF is more stronger than HCl, more than HBr, more than HI. ರೈಟ್, ದೇಸ್ ರೆಡ್ಯೂಸಿಂಗ್ ನೇಚರ್ ನೋಡಿ, HI ಇಸ್ ಮೋರ್, ಯಾಕಂದರೆ ಡೌನ್ ದ ಗ್ರೂಪ್ ಹೋಗ್ತಾ ಹೋದಾಗೆ ಸೈಜ್ ಜಾಸ್ತಿ ಆಗ್ತದೆ, ಸೈಜ್ ಜಾಸ್ತಿ ಆಗ್ತಾ ಹೋದಾಗೆ ಬಾಂಡ್ ಲೆಂತ್ ಜಾಸ್ತಿ ಆಗ್ತದೆ, ಹೆನ್ಸ್ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗ್ತದೆ. ಹೈಡ್ರೋಜನ್ ಕ್ಯಾನ್ ಬಿ ಗಿವನ್ ಈಸಿಲಿ. HI ಇಸ್ ಸ್ಟ್ರಾಂಗರ್ ರೆಡ್ಯೂಸಿಂಗ್ ಏಜೆಂಟ್. ಇದು ಬಹಳ ಇಂಪಾರ್ಟೆಂಟು. ಸೊ ಇದು ಬಹಳ ಇಂಪಾರ್ಟೆಂಟು. ಅಸಿಡಿಕ್ ಸ್ಟ್ರೆಂತ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಸಿ, ಇವು 4 ಆ್ಯಸಿಡ್ ಅನ್ನು ಕೊಟ್ಟುಬಿಟ್ಟು ಯಾವುದು ಮೋರ್ ಆ್ಯಸಿಡ್ ಅಂದುಬಿಟ್ರೆ ಮೋಸ್ಟ್ ಆಫ್ ದ ಟೈಮ್ HCl ಅಂದ್ಬಿಡ್ತೀವಿ. ಯಾಕಂದರೆ HCl ನಮಗೆ ಬಹಳ ಪರಿಚಯ ಇದೆ, ಲ್ಯಾಬಲ್ಲಿ ನಾವು ಅದನ್ನು ನೋಡಿದ್ದೀವಿ, ಅದನ್ನು ಯೂಸ್ ಮಾಡಿದ್ದೀವಿ. ಬಟ್ HCl ಅಲ್ಲ, ಯಾವುದಿಲ್ಲಿ HI. ಯಾಕಂದರೆ ಮತ್ತೆ ಇದರಲ್ಲಿ ಬಾಂಡ್ ಸ್ಟ್ರೆಂತ್ ಭಾಳ ಇಂಪಾರ್ಟೆಂಟು. ಸಿ, HI ಬಾಂಡ್ ಸ್ಟ್ರೆಂತ್ ಏನಿದೆ, ಬಾಂಡ್ ಲೆಂತ್ ಈಸ್ ಮೋರ್, ಹೌದಾ? ಆವಾಗ ಈ ಸ್ಟ್ರೆಂತ್ ಕಡಿಮೆ ಆಗ್ತದೆ, ಇಟ್ ಕ್ಯಾನ್ ಬಿ ಬ್ರೋಕನ್ ವೆರಿ ಈಸಿಲಿ. ಅದಕ್ಕೆ H+ ಕ್ಯಾನ್ ಬಿ ಗಿವನ್ ಈಸಿಲಿ. ಸೊ ಅಸಿಡಿಕ್ ನೇಚರ್ ಆಫ್ HI ಇಸ್ ಮೋರ್. ಇನ್ನು ಪರ್ಸೆಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್, ಡೆಫಿನೆಟ್ಲಿ ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್ ಇಸ್ ಮೋರ್ ಇನ್ ದಿಸ್ ಕೇಸ್. HF ಇಸ್ ಮೋರ್ ದೆನ್ HCl, ಮೋರ್ ದೆನ್ HBr, ಮೋರ್ ದೆನ್ HI. ಸೊ ಅದಾದಮೇಲೆ ಆಕ್ಸೈಡ್ಸಲ್ಲಿ ಕಾಮನ್ ಇದೆ. ಆಕ್ಸೋ ಆ್ಯಸಿಡ್ಸಲ್ಲಿ ನೆನ್ಪಿಟ್ಕೊಳ್ಳಿ, ಆಕ್ಸೋ ಆ್ಯಸಿಡ್ಸಲ್ಲಿ, ರೈಟ್? ಸೊ ಆಕ್ಸೋ ಆ್ಯಸಿಡ್ಸಲ್ಲಿ ಇವೆಲ್ಲ ಆಕ್ಸೋ ಆ್ಯಸಿಡ್ಸ್ ಪಾಸಿಬಿಲಿಟಿ ಇದೆ ಅನ್ನೋದು ಗೊತ್ತಿರಲಿ. ಸೊ ಇದರಲ್ಲಿ ಅಸಿಡಿಕ್ ಕ್ಯಾರೆಕ್ಟರ್ ಆಕ್ಸೋ ಆ್ಯಸಿಡ್ಸ್ ಭಾಳ ಇಂಪಾರ್ಟೆಂಟ್. ಇದು ನೋಡಿ, HClO4 ಮೋರ್ ದೆನ್ HClO3, ಮೋರ್ ದೆನ್ HClO2, ಮೋರ್ ದೆನ್ HClO. ಓಕೆ, ಸೊ ಇದರಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗ್ತಾ ಹೋದಾಗೆ ಅಸಿಡಿಕ್ ನೇಚರ್ ಜಾಸ್ತಿ ಆಗ್ತದೆ, ಹೌದಾ? ಎಸ್, ಆಕ್ಸಿಡೇಷನ್ ನೋಡಿ, +7 ಇದೆ, +5 ಇದೆ, +3 ಇದೆ, +1 ಇದೆ. ಸೊ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ಆಗ್ತಾ ಹೋದಾಗೆ ಸೊ ಅಸಿಡಿಕ್ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಥರ್ಮಲ್ ಸ್ಟೆಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ಹೆನ್ಸ್ ದಿಸ್ ಈಸ್ ದ ಆರ್ಡರ್ ಫಾರ್ ದಿಸ್ ಅಸಿಡಿಕ್ ನೇಚರ್ ಆ್ಯಂಡ್ ದ ಥರ್ಮಲ್ ಸ್ಟೆಬಿಲಿಟಿ. ರಿಮೆಂಬರ್ ದಟ್. ಇನ್ನು ಕ್ಲೋರಿನ್, ಕ್ಲೋರಿನಲ್ಲಿ ಪ್ರಿಪ್ರೇಷನಲ್ಲಿ KMnO4HCl ಇದೊಂದು ಪ್ರಿಪ್ರೇಷನ್ ನೆನ್ಪಿಟ್ಕೊಳ್ಳಿ. KMnO4HCl ಗಿವ್ ರೈಸ್ ಟು Cl2, MnO2 + HCl ಆಲ್ಸೋ ಗಿವ್ ರೈಸ್ ಟು Cl2 ಗ್ಯಾಸ್. ಇನ್ನು ಡಿಕಾನ್ಸ್ ಪ್ರೊಸೆಸ್ ಒಂದು ನೆನ್ಪಿಟ್ಕೊಳ್ಳಿ, HCl + O2 CuCl2 Cl2 + 2H2 ಆರ್ ಗೋಯಿಂಗ್ ಟು ಗೆಟ್. ಸೊ ದೆನ್ ಇಂಪಾರ್ಟೆಂಟ್ ಬ್ಲೀಚಿಂಗ್ ಆ್ಯಕ್ಷನ್. ಸೊ ಬ್ಲೀಚಿಂಗ್ ಆ್ಯಕ್ಷನ್, ಕ್ಲೋರಿನ್ ಆಕ್ಟ್ ಆಸ್ ಅ ಬ್ಲೀಚಿಂಗ್ ಏಜೆಂಟ್ ಇನ್ ಮಾಯಿಶ್ಚರ್. ಮಾಯಿಶ್ಚರ್ ಯಾಕೆ ಅಂತಂದರೆ ವಿತ್ ರಿಯಾಕ್ಟ್ ವಿತ್ H2O ಟು ಫಾರ್ಮ್ HOCl ಆ್ಯಂಡ್ HCl. ದಿಸ್ HOCl ವಿಲ್ ರಿಲೀಸ್ ನೇಸೆಂಟ್ ಆಕ್ಸಿಜನ್ ವಿಚ್ ಆಕ್ಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ಅಥವಾ ಬ್ಲೀಚಿಂಗಿಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಆಕ್ಸಿಡೇಷನ್ ಪ್ರೊಸೆಸ್. ಇನ್ನು ಆ್ಯಕ್ಷನ್ ಆಫ್ ಹೈಡ್ರೋಜನ್ ಆಯಿತು, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಯಿತು. ಸೊ ಈಗ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾವು ನೆನ್ಪಿಟ್ಕೋಬೇಕಂತಂದರೆ ಸೊ ದಿಸ್ ರಿಯಾಕ್ಷನ್, ರೈಟ್? ನೋಡಿ, ಇಲ್ಲಿ ಸೇಮ್ ರಿಯೇಜೆಂಟ್ ಇದ್ರೂ ಕೂಡ 2 ಟೈಪ್ ರಿಯಾಕ್ಷನ್ ಆಗ್ತದೆ, ಬಹಳ ಇಂಪಾರ್ಟೆಂಟ್ ಇದು. ನೋಡಿ, ಸೋಡಿಯಂ ಹೈಡ್ರಾಕ್ಸೈಡ್ ಕೋಲ್ಡ್ ಆ್ಯಂಡ್ ಡೈಲ್ಯೂಟ್ ಇದ್ದಾಗ NaCl NaOCl ಬರ್ತದೆ, ರೈಟ್? ಇದರಲ್ಲಿ Cl ಇಸ್ +1 ಆಕ್ಸಿಡೇಷನ್ ಸ್ಟೇಟ್, ಇದರಲ್ಲಿ -1. ಸೊ ಇದರಲ್ಲಿ 0. ಅದಕ್ಕೆ ನಾವು ಇದನ್ನು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಹಾಟ್ ಆ್ಯಂಡ್ ಕಾನ್ಸಂಟ್ರೇಟ್ NaOH ಇದ್ದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದ ಪ್ರಾಡಕ್ಟ್ NaCl NaClO3. NaClO3 ಇಟ್ ಈಸ್ +5 ಆಕ್ಸಿಡೇಷನ್ ಸ್ಟೇಟ್, ಇಟ್ ಈಸ್ -1, ಇಟ್ ಈಸ್ 0. ಇದು ಕೂಡ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಅಂದರೆ ಇಲ್ಲಿ ಪ್ರಾಡಕ್ಟ್ NaOCl ಬರ್ತದೆ ಕೋಲ್ಡ್ ಆ್ಯಂಡ್ ಡೈಲ್ಯೂಟ್ ಇದ್ದಾಗ, ಹಾಟ್ ಆ್ಯಂಡ್ ಕಾನ್ಸಂಟ್ರೇಷನ್ ಇದ್ದಾಗ NaClO3 ಬರ್ತದೆ ಅನ್ನೋದು ಗೊತ್ತಿರಲಿ, ಭಾಳ ಇಂಪಾರ್ಟೆಂಟು. ಇದ್ರ ಜೊತೆಗೆ ಇನ್ನೊಂದು ರಿಯಾಕ್ಷನ್ ಇಲ್ಲಿ ಮಿಸ್ ಆಗಿದೆ ಆ್ಯಕ್ಚುಲಿ, ಆ ರಿಯಾಕ್ಷನ್ ಕೂಡ ನೆನ್ಪಿಟ್ಕೊಳ್ಳಿ. ಸೊ ನೈಟ್ರೋಜನ್ ರಿಯಾಕ್ಟ್ ವಿತ್ Cl2, ಸಾರಿ ನೈಟ್ರೋಜನ್ ಅಲ್ಲ, ಇಲ್ಲಿ NH3 ರಿಯಾಕ್ಟ್ ವಿತ್ Cl2. 2 ಟೈಪ್ ರಿಯಾಕ್ಷನ್ ಆಗ್ತದೆ ಇಲ್ಲಿ. NH3 ರಿಯಾಕ್ಟ್ ವಿತ್ Cl2 ಎಕ್ಸೆಸ್ ತೊಗೊಳ್ಳಂತೆ ಇಲ್ಲಿ. ಓಕೆ, ಇಲ್ಲಿ NH3 ಎಕ್ಸೆಸ್ ತೊಗೊಳ್ಳಂತೆ, ರೈಟ್? ಪ್ರಾಡಕ್ಟ್ ಯಾವ್ದು ಬರ್ತದೆ ಅಂತ ನೋಡಿ. ಪ್ರಾಡಕ್ಟ್ ಹಿಯರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ NCl3 + HCl. NCl3 + HCl. NCl ಈಸ್ ಎಕ್ಸ್ಪ್ಲೋಸಿವ್ ಇನ್ ನೇಚರ್. ಇದು ಆಕ್ಟ್ ಆಸ್ ಅ ಹಿಂಟ್, ಒಂದ್ಸಲ ಕೇಳಿದ್ದಿದೆ, ನೆನ್ಪಿಟ್ಕೊಳ್ಳಿ. ಇನ್ನು ಇದರಲ್ಲಿ ಏನು ಬರ್ತದೆ ಅಂತಂದರೆ NH4Cl + N2, NH4Cl + N2, ರೈಟ್? ಸೊ ಇದನ್ನು ಹೇಗೆ ನೆನ್ಪಿಟ್ಕೋಬೇಕಂತಂದರೆ ನೋಡಿ, Cl ಎಕ್ಸೆಸ್ ಇರೋದಕ್ಕೆ 2 ಪ್ರಾಡಕ್ಟಲ್ಲಿ Cl ಬರ್ತದೆ. ಅದನ್ನು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡ್ರೆ ಈಸಿಲಿ ಇದನ್ನು ಸೆಲೆಕ್ಟ್ ಮಾಡ್ಬೋದು ಆನ್ಸರು. ದೆನ್ Cl2 ಮಾಡಿ. ಸೊ ಈ ಕೇಸಲ್ಲಿ N ಎಕ್ಸೆಸ್, ಅದು ನೈಟ್ರೋಜನ್ ಎಕ್ಸೆಸ್, ಇಲ್ಲಿ NH3ದಲ್ಲಿ ನೈಟ್ರೋಜನ್ ಎಕ್ಸೆಸ್ ಇರೋದಕ್ಕೆ 2 ಪ್ರಾಡಕ್ಟಲ್ಲೂ ನಿಮಗೆ ನೈಟ್ರೋಜನ್ನೇ ಬರ್ತದೆ ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ನಿಮಗೆ ತಲೆಯಲ್ಲಿದ್ದರೆ ಆಯಿತು. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್, ರಿಮೆಂಬರ್ ದ್ಯಾಟ್. ಇನ್ನು ಇಂಟರ್ ಹ್ಯಾಲೋಜನ್ ಕಂಪೌಂಡ್ಸ್, ರೈಟ್? ಇಂಟರ್ ಹ್ಯಾಲೋಜನ್ ಕಂಪೌಂಡ್ಸಲ್ಲಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದರೆ ಟೋಟಲ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ಎಕ್ಸ್, ಬಾಂಡ್ ಪೇರ್, ಲೋನ್ ಪೇರ್ ಅಂತ ಆಗಬೇಕು. ಇದು ಬಾಂಡ್ ಪೇರ್, ಲೋನ್ ಪೇರ್, ಶೇಪ್ ಆ್ಯಂಡ್ ಎಕ್ಸಾಂಪಲ್, ರೈಟ್? ಸೊ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಮಾಡ್ತೀನಿ, ಯಾಕಂದರೆ ದಿಸ್ ನೀಡ್ಸ್ ಟು ಬಿ ಎಕ್ಸ್ಪ್ಲೇನ್ಡ್ ಇನ್ ಡೀಟೇಲ್. ಓಕೆ, ಮುಂಬರುವ ದಿನಗಳಲ್ಲಿ ಇದರ ಬಗ್ಗೆ ವಿಡಿಯೋನ ಮಾಡ್ತೀನಿ. ಸೊ ಬಟ್ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಇದೆ ಅನ್ನೋದು ಗೊತ್ತಿರಲಿ. XY, XY3, XY5 ಆ್ಯಂಡ್ XY7. ಇನ್ನು ಗ್ರೂಪ್ 18ನಲ್ಲಿ ರಿಮೆಂಬರ್, ಸೊ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅಂತ ಅಂದರೆ ಇದರಲ್ಲಿ
ಸೊ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತೂ ಆಯಿತು. ಸೊ ಇದರಲ್ಲಿ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಮೆನ್ಷನ್ ಆಗಿಲ್ಲ, ಬಟ್ ಪ್ರೀವಿಯಸ್ ಇಯರ್ಲಿ ಕೇಳಿದ್ದಿದೆ. ಸೊ ಹೀಲಿಯಮ್ ಇಸ್ ದ ಒನ್ ವಿಚ್ ಈಸ್ ಹ್ಯಾವಿಂಗ್ ಅನ್ಯೂಶುವಲ್ ಪ್ರಾಪರ್ಟಿ ದಟ್ ವಿಚ್ ಕ್ಯಾನ್ diffuse through remember rubber, glass and plastic. Remember rubber, glass and plastic. So this is the unusual property of the helium, right? So adadmele some oxo acids of some xenon compounds ನೆನ್ಪಿಟ್ಕೊಳ್ಳಿ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಹೈಡ್ರಾಲಿಸಿಸ್ ಕೂಡ ಇದರಲ್ಲಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ XCF6 ಇದರ ಮೇಲೂ ಕೂಡ ಕ್ವಶನ್ ಅನ್ನು ಕೇಳಿದ್ದಿದೆ, ರೈಟ್? ಸೊ ಇಲ್ಲಿ XCF6 ವಿಲ್ ರಿಯಾಕ್ಟ್ ವಿತ್ 3H2O, ಪ್ರಾಡಕ್ಟ್ ಫಾರ್ಮ್ಡ್ ಇಸ್ XCO3. ಹೌದಾ? XCF2 ರಿಯಾಕ್ಟ್ ವಿತ್ H2O, ಪ್ರಾಡಕ್ಟ್ ಫಾರ್ಮ್ಡ್ ಇಸ್ XCOF4, ರೈಟ್? actually ಇದು XCF6 ಆಗಬೇಕು. XCF6 ರಿಯಾಕ್ಟ್ ವಿತ್ H2O ಫಾರ್ಮಿಂಗ್ XCOF4, XCF6 ರಿಯಾಕ್ಟ್ ವಿತ್ 2H2O ಫಾರ್ಮಿಂಗ್ XCO2F2. ನೋಡಿ ಸೇಮ್ ರಿಯಾಕ್ಟೆಂಟ್ ಇದೆ XCF6, ಬಟ್ ಏನು ಚೇಂಜ್ ಇದೆ? ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್. ಒಂದಿದ್ದಾಗ XCOF4, ಎರಡಿದ್ದಾಗ XCO2F2, ಮೂರಿದ್ದಾಗ XCO3. ಇದ್ರ ಮೇಲೂ ಕೂಡ ಕ್ವಶನ್ ಅನ್ನು ಕೇಳಿದ್ದಿದೆ. ಸೊ ಅದನ್ನು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ನಿಮಗೆ ತೋರಿಸ್ತೀನಿ, ರೈಟ್? ಸೊ ಇನ್ನು xenon ಕಂಪೌಂಡ್ಸ್, xenon ಆಕ್ಸಿ ಕಂಪೌಂಡ್ಸ್ ಇರ್ಬೋದು ಅಥವಾ xenon ಕಂಪೌಂಡ್ಸ್ ಇರ್ಬೋದು, ಇವೆಲ್ಲದರ ಹೈಬ್ರಿಡೈಸೇಷನ್ ನಮಗೆ ಬಹಳ ಇಂಪಾರ್ಟೆಂಟು. ಶೇಪ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆಯೂ ಕೂಡ ಹೇಗೆ ಹೈಬ್ರಿಡೈಸೇಷನ್ ಇಂಡಿಕೇಟ್ ಮಾಡಬೇಕು, ಹೇಗೆ ಸ್ಟ್ರಕ್ಚರ್ನ ಐಡೆಂಟಿಫೈ ಮಾಡಬೇಕು, ಇದರ ಬಗ್ಗೆ ಒಂದು ಡೀಟೇಲ್ ಆದ ವಿಡಿಯೋವನ್ನೇ ನಾನು ಮಾಡ್ತೀನಿ. ಸೊ ಇನ್ನೊಂದು 2-3 ದಿನದಲ್ಲಿ ಮಾಡಿ ಹಾಕ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್, ರೈಟ್? ಸೊ ಇದರಲ್ಲಿ ಒಂದು ಕ್ವಿಕ್ ಆಗಿ ನಿಮಗೆ ಹೇಳಬೇಕು ಅಂತ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾವು ಯಾವ ರೀತಿ ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ ಅಂತ ಅಂದರೆ, ಓಕೆ, ಸೊ ಇದರಲ್ಲಿ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿ. ಸೊ ಹೈಬ್ರಿಡೈಸೇಷನನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಐ ವಿಲ್ ಗಿವ್ ಯು ಸಮ್ ಎಕ್ಸಾಂಪಲ್. ಸೊ ಇದ್ರ ಬಗ್ಗೆ ಡೀಟೇಲ್ ಆದ ವಿಡಿಯೋವನ್ನು ಮಾಡ್ತೀನಿ. ಸೊ ಇದರಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಹೈಡ್ರೋಜನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಯೂಸ್ ದ ಫಾರ್ಮುಲಾ ಹಾಫ್ ಇಂಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಪ್ಲಸ್ ಮೋನೋವ್ಯಾಲೆಂಟ್ ಮೈನಸ್ ಕ್ಯಾಟಿಯಾನಿಕ್ ಚಾರ್ಜ್ ಪ್ಲಸ್ ಆನಿಯಾನಿಕ್ ಚಾರ್ಜ್. ಈ ಒಂದು ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ H is equal to 2 ಏನಾದರೂ ಬಂತಂದರೆ sp ಹೈಬ್ರಿಡೈಸೇಷನ್ ಅಂತೀವಿ, 3 ಬಂದರೆ sp2 ಅಂತೀವಿ, 4 ಬಂದರೆ sp3 ಅಂತೀವಿ, 5 ಬಂದರೆ sp3d ಅಂತೀವಿ, 6 ಬಂದರೆ sp3d3 ಅಂತ ಕರಿತೀವಿ, 7 ಬಂದರೆ sp3d2, ಇಲ್ಲಿ sp3d3 ಅಂತ ಕರಿತೀವಿ. ಲೈಕ್ ದಿಸ್ ರಿಮೆಂಬರ್. ಸೊ ಡಿಫರೆಂಟ್ ಹೈಬ್ರಿಡೈಸೇಷನ್ ಇದ್ದಾಗ ಡಿಫರೆಂಟ್ ಸ್ಟ್ರಕ್ಚರ್ಸ್ಗಳು ನಿಮಗೆ ಬರ್ತಾ ಹೋಗ್ತದೆ. ಇದರ ಬಗ್ಗೆ ಡೀಟೇಲ್ ಆದ ವಿಡಿಯೋವನ್ನು ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದಟ್, ರೈಟ್? ಸೊ ಈಗ ಇದರಲ್ಲಿ ಹೋಗೋಣಂತೆ. ವಿಲ್ ಗೋ ಬ್ಯಾಕ್ ಟು ದಿಸ್ PDF. ಸೊ ಇದರಲ್ಲಿ ನೋಡಿ, ಇದರಲ್ಲಿ ಫಾರ್ ಎಕ್ಸಾಂಪಲ್ ಇದು ಹೈಬ್ರಿಡೈಸೇಷನ್ sp3d ಅಂತ ಬಂತು, ಹೌದಾ? ಸೊ sp3d ಹೇಗೆ ಬಂತು ಅನ್ನೋದನ್ನು ನೋಡೋಣಂತೆ, ರೈಟ್? ಸೊ ನೋಡಿ XCF2 ಇದೆ ನಮ್ಮ ಹತ್ರ. ಫಾರ್ಮುಲಾ ಏನಿದೆ? H is equal to ಹಾಫ್ ಇಂಟು xenon ಮೇಲೆ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿದೆ? 8, ಹೌದಾ? ಪ್ಲಸ್ ನೋಡಿ F ಈಸ್ ಮೋನೋವ್ಯಾಲೆಂಟ್, ಫ್ಲೂರಿನ್ ಈಸ್ ಮೋನೋವ್ಯಾಲೆಂಟ್. ಸೊ 2, ಯಾವುದೇ ಚಾರ್ಜ್ ಇಲ್ಲ, ಡಿವೈಡ್ ಬೈ 2. ಸೊ 10/2 ಅಂದರೆ 5 ಬಂತು ಆನ್ಸರು. 5 ಅಂತಂದರೆ ಹೈಬ್ರಿಡೈಸೇಷನ್ ಈಸ್ sp3d, ರೈಟ್? ಸೊ sp3d ಲೈಕ್ ದ್ಯಾಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್. ಓಕೆ, ಇದ್ರ ಬಗ್ಗೆ ಡೀಟೇಲ್ ಆದ ವಿಡಿಯೋವನ್ನು ಮಾಡ್ತೀನಿ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಆ ಒಂದು ವಿಡಿಯೋ ಆದಮೇಲೆ ಇದರಲ್ಲಿ ಪ್ರಿವಿಯಸ್ ಇಯರ್ ಕ್ವಶನ್ನ ನಾವು ಸಾಲ್ವ್ ಮಾಡೋಣಂತೆ. ಓಕೆ, ಸೊ ಅದನ್ನು ಬಿಟ್ಟು ಉಳಿದಿದ್ದೇನು ಕ್ವಶನ್ ಇದೆ ಅದನ್ನು ಈ ಒಂದು ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಈ ರೀತಿ ಪ್ರತಿಯೊಂದು ಹೈಬ್ರಿಡೈಸೇಷನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈಸಿಲಿ ನೀವು ಯಾವ ಸ್ಟ್ರಕ್ಚರು, ಯಾವ ಹೈಬ್ರಿಡೈಸೇಷನ್ನು ಈಸಿಲಿ ಯು ಕ್ಯಾನ್ ಟೆಲ್ ಹೌ ಮೆನಿ ಲೋನ್ ಪೇರ್ ಪ್ರೆಸೆಂಟ್, ಹೌ ಮೆನಿ ಲೋನ್ ಪೇರ್ ಎಬ್ಸೆಂಟ್. ಸೊ ಇವೆಲ್ಲವನ್ನು ಕೂಡ ನೀವು ಡೀಟೇಲ್ ಆಗಿ ಹೇಳ್ಬೋದು. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ಇನ್ನು ಇದೊಂದು ನೆನ್ಪಿಟ್ಕೊಳ್ಳಿ, ಫಸ್ಟ್ ನೋಬಲ್ ಗ್ಯಾಸ್ ಕಂಪೌಂಡ್ ಪ್ರಿಪೇರ್ಡ್ ಇನ್ ದ ಲ್ಯಾಬೋರೇಟರಿ ಇಸ್ XCPTF6, xenon hexafluoroplatinate 5. ಜೊತೆಗೆ ರೆಡಾನ್ ಇಸ್ ಪ್ರಿಪೇರ್ಡ್ ಫ್ರಮ್ ರೇಡಿಯಂ 226 ಅನ್ನೋದು ಗೊತ್ತಿರಲಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ ದಿಸ್ ಸಿನಾಪ್ಸಿಸ್. ಸೊ ನಾವು ವಿಲ್ ಡಿಸ್ಕಸ್ ಅಬೌಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್, ರೈಟ್? ಫಸ್ಟ್ ಕ್ವಶನ್ ನೋಡಿ, ಲಾಸ್ಟ್ ಇಯರ್ ಕೇಳಿರುವಂಥದ್ದು, KCET 2022 ಕೇಳಿರುವಂಥದ್ದು. ಸೊ ಫ್ರಮ್ ದಿಸ್ ಚಾಪ್ಟರ್ ಜನರಲಿ ನಾವು 3 ಕ್ವಶನ್ನು ಅಥವಾ 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡುವ. ಸಮ್ ಟೈಮ್ 4ರಿಂದ 5 ಕ್ವಶನ್ ಕೂಡ ಕೇಳಿದ್ದಿದೆ, ರಿಮೆಂಬರ್ ದಟ್. ಇನ್ನು 2022 ಏನು ಕೇಳಿದ್ದಾರೆ? ದ ಸ್ಟ್ರಾಂಗ್ ರೆಡ್ಯೂಸಿಂಗ್ ಪ್ರಾಪರ್ಟಿ ಆಫ್ ಹೈಪೋಫಾಸ್ಫರಸ್ ಆಸಿಡ್ ಇಸ್ ಡ್ಯೂ ಟು ಅಂತ ಕೇಳಿದ್ದಾರೆ.
ಸೊ ಹೈಪೋಫಾಸ್ಫರಸ್ ಆಸಿಡ್ ಅಂತ ಕೊಟ್ಟಿದ್ದಾರೆ, ಇದರಲ್ಲಿ ಫಾರ್ಮುಲಾ ಕೊಟ್ಟಿಲ್ಲ. ಸೊ ನಮ್ಮ ಜಾಬ್ ಏನು, ಹೈಪೋಫಾಸ್ಫರಸ್ ಆಸಿಡನ್ನು ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಕೊಳ್ಳಿಲ್ಲ ಅಂದರೆ ಈ ಕೆಲಸ ಆಗೋದಿಲ್ಲ. ಸೊ ಇದರ ಫಾರ್ಮುಲಾ ಏನು ಅಂತಂದರೆ ರಿಮೆಂಬರ್ H3PO2. ಹಾಗಾದರೆ ಸ್ಟ್ರಕ್ಚರ್ನ ಹೇಗೆ ಡ್ರಾ ಮಾಡ್ತೀವಿ? ಸೊ ಈ ಎಲ್ಲ H3PO2 ಇರ್ಬೋದು, PO3 ಇರ್ಬೋದು, PO4 ಇರ್ಬೋದು. ಸೊ ಮಿನಿಮಮ್ ಏನಿದೆ ಅಂತಂದರೆ ಒಂದು ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್, ಒಂದು ಡಬಲ್ ಬಾಂಡ್ O ಮತ್ತು ಈ ರೀತಿ 3 ಬಾಂಡನ್ನು ಡ್ರಾ ಮಾಡಿಬಿಡಿ. ಪ್ರತಿಯೊಂದು ಹೈಪೋಫಾಸ್ಫರಸ್ ಅಥವಾ ಎನಿ ಫಾಸ್ಫರಸ್ ಆಸಿಡಲ್ಲಿ ಒಂದು ಡಬಲ್ ಬಾಂಡ್ O ಮತ್ತು ಒಂದು OH ಈಸ್ ಆಲ್ವೇಸ್ ಕಂಪಲ್ಸರಿ, ಇರಲೇಬೇಕು. ಇನ್ನು ಉಳಿದಿರೋದು ಏನಿಲ್ಲಿ 2 ಹೈಡ್ರೋಜನ್, ಹೌದಾ? 2 ಹೈಡ್ರೋಜನ್ ಅಂದರೆ ಇಲ್ಲೊಂದು ಹೈಡ್ರೋಜನ್ನ ಆ್ಯಡ್ ಮಾಡಿಬಿಡಿ. ಇದೇ ರೀತಿ ಹೇಳ್ತೀನಿ ನೋಡಿ, H3PO3 ಅನ್ನು ಹೇಗೆ ಡ್ರಾ ಮಾಡ್ತೀರಿ? ಹಾಗಾದರೆ ಭಾಳ ಸಿಂಪಲ್ಲು, ಫಾಸ್ಫರಸ್ ಡಬಲ್ ಬಾಂಡ್ O, ಒಂದು POH ಕಂಪಲ್ಸರಿ, ಇನ್ನು 2 ಬಾಂಡ್ ಉಳಿದು. 2 ಬಾಂಡ್ ಜೊತೆ ಇಲ್ಲಿ ಒಂದು ಆಕ್ಸಿಜನ್ ಜಾಸ್ತಿ ಆಯಿತು ಅಂತಂದ್ರೆ ಏನು ಬರೀತೀರಿ ನೀವು? ಇನ್ನೊಂದು OH, ಇನ್ನೊಂದು H ಅನ್ನು ಬರೀತೀರಿ. ಇದೇ ರೀತಿ H3PO4 ಅನ್ನು ಹೇಗೆ ಡ್ರಾ ಮಾಡ್ತೀರಿ? ನೆನಪು ಮಾಡ್ಕೊಳ್ಳಿ. ಸೊ ಫಾಸ್ಫರಸ್ ಡಬಲ್ ಬಾಂಡ್ O, OH ಕಂಪಲ್ಸರಿ, ಉಳಿದಿರೋದು 2 ಬಾಂಡ್. 2 ಬಾಂಡಲ್ಲಿ 2 ಆಕ್ಸಿಜನ್ ಇದೆ, 2 ಹೈಡ್ರೋಜನ್ ಇದೆ, ಹೌದಾ? ರಿಮೈನಿಂಗ್. ಸೊ ಹೆನ್ಸ್ ಐ ವಿಲ್ ರೈಟ್ OH ಹಿಯರ್ ಆ್ಯಂಡ್ OH ಹಿಯರ್. ಸೊ ಈ ರೀತಿಯಾಗಿ ನಿಮಗೆ ಬರುವಂಥದ್ದು. ಈಗ ಆಲ್ವೇಸ್ ನಾನು ಸಿನಾಪ್ಸಿಸಲ್ಲಿ ಹೇಳಬೇಕಾದ್ರೂ ಕೂಡ ಹೇಳಿದೆ, ಈ OH ಬಾಂಡ್ ಏನಿದೆ ದಟ್ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ಅಸಿಡಿಕ್ ನೇಚರ್. ಅದೇ PH ಬಾಂಡ್ ಏನಿದೆ ದಿಸ್ ವಿಲ್ ಎಕ್ಸ್ಪ್ಲೇನ್ ಅಬೌಟ್ ರೆಡ್ಯೂಸಿಂಗ್ ನೇಚರ್, ಹೌದಾ? ರೆಡ್ಯೂಸಿಂಗ್ ನೇಚರ್. ಹಾಗಾದರೆ ಇದು ಸ್ಟ್ರಾಂಗ್ ರೆಡ್ಯೂಸಿಂಗ್, ಯಾಕಂದರೆ 2 OH ಇದೆ, ಹೌದಾ? ಇದು ಸ್ವಲ್ಪ ವೀಕ್ ರೆಡ್ಯೂಸಿಂಗ್, ಒಂದು OH ಇದೆ, ಒಂದು PH ಇದೆ. ಇದರಲ್ಲಿ ನೋ OH ಗ್ರೂಪ್ ಇಸ್ ದೇರ್, ದಿಸ್ ಈಸ್ ನಾನ್ ರೆಡ್ಯೂಸಿಂಗ್ ಅಂತ ಕರಿತೀವಿ. ನಾನ್ ರೆಡ್ಯೂಸಿಂಗ್ ಅಂತ ಕರಿತೀವಿ. ಸೊ ಅದಕ್ಕೆ ರಿಮೆಂಬರ್, ಇದರಲ್ಲಿ ರೆಡ್ಯೂಸಿಂಗ್ ಪ್ರಾಪರ್ಟೀಸ್ ಡ್ಯೂ ಟು 2 PH ಬಾಂಡ್. 2 PH ಬಾಂಡ್ ಅಂದ್ರೆ ಆನ್ಸರ್ ಯಾವುದು? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ ಶುಡ್ ಬಿ ದ ಕರೆಕ್ಟ್ ಆನ್ಸರ್, ಹೌದಾ? ನೆಕ್ಸ್ಟ್ ನೋಡಿ, ದ ಪ್ರಾಪರ್ಟಿ ಆಫ್ ಹ್ಯಾಲೋಜನ್ ವಿಚ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. KCET 2022 ಕೇಳಿರುವಂಥ ಕ್ವಶನ್. ಸೊ ಹಾಗಾದರೆ ಆನ್ಸರ್ ಏನು ನೋಡಿ, ಇದರಲ್ಲಿ ಡೆನ್ಸಿಟಿ ಕೊಟ್ಟಿದ್ದಾರೆ, ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ ಕೊಟ್ಟಿದ್ದಾರೆ, ಅಯೋನೈಸೇಷನ್ ಎಂಥಾಲ್ಪಿ ಕೊಟ್ಟಿದ್ದಾರೆ, ಎಲೆಕ್ಟ್ರೋನೆಗೆಟಿವಿಟಿ ಕೊಟ್ಟಿದ್ದಾರೆ, ವಿಚ್ ಈಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿದಲ್ಲಿ ನಮಗೆ ಎಕ್ಸೆಪ್ಷನ್ ಇದೆ, ನೆನಪಿದೆಯಾ? ಎಕ್ಸೆಪ್ಷನ್ ಇದೆ. ಸೊ ಎಕ್ಸೆಪ್ಷನ್ ಏನು ಹೇಳ್ತದೆ? ಎಲೆಕ್ಟ್ರಾನ್ಗೆ ಏನು ಎಂಥಾಲ್ಪಿ Cl ಮೋರ್ ದ್ಯಾನ್, ಫ್ಲೂರಿನ್ ಮೋರ್ ದ್ಯಾನ್, Br ಮೋರ್ ದ್ಯಾನ್ I ಇದೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆರ್ಡರ್. ಸೊ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತಂದರೆ ಆನ್ಸರ್ ಶುಡ್ ಬಿ ಬಿ. ಡೆನ್ಸಿಟಿ ಕರೆಕ್ಟ್ ಇದೆ, ಯಾಕಂದರೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇದೆ ಆಕ್ಸಿಜನ್ನಿಗೆ, ಅಯೋಡಿನಿಗೆ ಡೆನ್ಸಿಟಿ ಜಾಸ್ತಿ ಇದೆ. ಅಯೋನೈಸೇಷನ್ ಎಂಥಾಲ್ಪಿ ಫ್ಲೂರಿನ್ ಸ್ಮಾಲರ್ ಸೈಜ್, ಇಟ್ ಈಸ್ ಮೋರ್. ಎಲೆಕ್ಟ್ರೋನೆಗೆಟಿವಿಟಿ ಫ್ಲೂರಿನ್ ಈಸ್ ಹೈಯೆಸ್ಟ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಬಿ. ವೆರಿ ಇಂಪಾರ್ಟೆಂಟ್, ರಿಮೆಂಬರ್ ದಟ್. ನೆಕ್ಸ್ಟು KCET 2022 ಕೇಳಿರುವಂಥ ಅನದರ್ ಕ್ವಶನ್ ನೋಡಿ, ಬಹಳ ಸಿಂಪಲ್ ಇದೆ, ಹೌದಾ? ಬಹಳ ಸಿಂಪಲ್ ಇದೆ. ವಿಚ್ ನೋಬಲ್ ಗ್ಯಾಸ್ ಹ್ಯಾಸ್ ಲೀಸ್ಟ್ ಟೆಂಡೆನ್ಸಿ ಟು ಫಾರ್ಮ್ ಕಂಪೌಂಡ್ಸ್ ಅಂತ ಇದೆ. ಲೀಸ್ಟ್ ಟೆಂಡೆನ್ಸಿ ಟು ಫಾರ್ಮ್ ಕಂಪೌಂಡ್ಸ್. ಯಾವಾಗಲೂ ರಿಮೆಂಬರ್, ಡೌನ್ ದ ಗ್ರೂಪ್ ಟೆಂಡೆನ್ಸಿ ಟು ಫಾರ್ಮ್ ಕಂಪೌಂಡ್ಸ್ ಇನ್ಕ್ರೀಸಸ್. ಸೊ ಕ್ರಿಪ್ಟಾನ್ ಕಂಪೌಂಡ್ಸ್ ಕೂಡ ಇಲ್ಲಿವರೆಗೆ ಪ್ರೆಸೆಂಟ್ ಆಗಿವೆ, ಪ್ರಿಪೇರ್ಡ್ ಆಗಿವೆ. ಕ್ಸೆನಾನ್ ಅಂತೂ ಡೌಟೇ ಇಲ್ಲ, ಆಗಿದೆ. ಇನ್ನು ವಿಚ್ ನೋಬಲ್ ಗ್ಯಾಸ್ ಹ್ಯಾಸ್ ಲೀಸ್ಟ್ ಟೆಂಡೆನ್ಸಿ ಟು ಫಾರ್ಮ್ ಕಂಪೌಂಡ್ ಅಂತಂದರೆ ಹೀಲಿಯಂ. ವಿ ಕ್ಯಾನ್ ಟೆಲ್ helium is very small one, so hence boiling point is very very less and which is highly inert, right? Because of that very least tendency ಅಂತಂದ್ರೆ helium ಅಂತ ನಾವು ಹೇಳಬಹುದು. Remember that. ಇನ್ನು ಫೋರ್ತ್ ಒನ್ ನೋಡಿ, KCET 2022 ಇದು ಕೂಡ ಕೇಳಿರುವಂಥದ್ದು, ಹೌದಾ? ನೋಡಿ, ಅಮೋನಿಯಂ ಡೈಕ್ರೋಮೇಟ್ ಆನ್ ಹೀಟಿಂಗ್ ಲಿಬರೇಟ್ಸ್ ಅ ಗ್ಯಾಸ್, ದ ಸೇಮ್ ಗ್ಯಾಸ್ ವಿಲ್ ಬಿ ಅಬ್ಟೈನ್ಡ್ ಬೈ ಅಂತ ಇದೆ. ಸೊ ಹಾಗಾದರೆ ಅಮೋನಿಯಂ ಡೈಕ್ರೋಮೇಟ್ ಹೀಟ್ ಮಾಡಿದ್ರೆ ಯಾವ ಗ್ಯಾಸ್ ಬರ್ತದೆ? ವೆನ್ ಇಟ್ ಈಸ್ ಹೀಟೆಡ್, ರಿಮೆಂಬರ್, ನೈಟ್ರೋಜನ್ ಗ್ಯಾಸ್ ಈಸ್ ಅಬ್ಟೈನ್ಡ್ ಪ್ಲಸ್ Cr2O3 ಈಸ್ ಅಬ್ಟೈನ್ಡ್ ಪ್ಲಸ್ H2O ಈಸ್ ಅಬ್ಟೈನ್ಡ್. ಅಂದರೆ ನೈಟ್ರೋಜನ್ ಇಸ್ ದ ಗ್ಯಾಸ್ ಅಬ್ಟೈನ್ಡ್. ಹಾಗಾದರೆ ದ ಸೇಮ್ ಗ್ಯಾಸ್ ವಿಲ್ ಬಿ ಅಬ್ಟೈನ್ಡ್ ಬೈ ಅಂತ ಇದೆ. ಸೊ ಇದರಲ್ಲಿ ಭಾಳ ಇಂಪಾರ್ಟೆಂಟು. ಸೊ ಇದರಲ್ಲಿ ಟ್ರೀಟಿಂಗ್ ಹೈಡ್ರೋಜನ್ ಪೆರಾಕ್ಸೈಡ್ ವಿತ್ NaO2 ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ N2 ಇಲ್ಲಿ ಬರೋದಿಲ್ಲ. ಸೊ ಇದರಲ್ಲಿ ನೋಡಿ NH4NO3 ಇದೆ, ಇದರಲ್ಲಿ ನಿಮಗೆ N2O ಬರ್ತದೆ, NO ಬರೋದಿಲ್ಲ, N2 ಬರೋದಿಲ್ಲ. ಸೊ ಇಲ್ಲಿ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ದಿಸ್, ಯಾಕಂದರೆ ಇದರಿಂದ ನಿಮಗೆ NH3 ಬರ್ತದೆ, ಅಮೋನಿಯಾ. ಸೊ ಇದು ದಿಸ್ ವಿಲ್ ಗಿವ್ ಯು N2 ಗ್ಯಾಸ್. ಭಾಳ ಇಂಪಾರ್ಟೆಂಟು. NH4NO3, NH4NO2 ಈ ಡಿಫ್ರೆನ್ಸನ್ನು ನೆನ್ಪಿಟ್ಕೊಳ್ಳಿ. NH4NO2 ಹೀಟ್ ಮಾಡಿದರೆ N2 ಯು ಆರ್ ಗೋಯಿಂಗ್ ಟು ಗೆಟ್, NH4NO3 ಹೀಟ್ ಮಾಡಿದರೆ N2O ಯು ಆರ್ ಗೋಯಿಂಗ್ ಟು ಅಬ್ಟೇನ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಡಿ ಅನ್ನೋದು ಗೊತ್ತಿರಲಿ, ರೈಟ್? ಸೊ KCET 2022 ಕೇಳಿರುವಂಥ ಕ್ವಶನ್ನು.
ನೆಕ್ಸ್ಟ್ ವಿಲ್ ಸಿ ಫಿಫ್ತ್ ಒನ್ KCET 2021 ಕೇಳಿರುವಂಥ ಕ್ವಶನು. ಸೊ ಫಾರ್ ಟುಡೇಸ್ ವಿಡಿಯೋ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ವಿಚ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಇಲ್ಲಿ ನೋಡಿ ಏನೇನೆಲ್ಲ ಕೇಳಿದ್ದಾರೆ. ಕಲರ್ಲೆಸ್ ನ್ಯೂಟ್ರಲ್ ಪ್ಯಾರಾಮ್ಯಾಗ್ನೆಟಿಕ್ ಆಕ್ಸೈಡ್ ಆಫ್ ನೈಟ್ರೋಜನ್ P. ಸೊ ಆಪ್ಷನ್ ನೋಡಿ, ಒಂದು ಕಡೆ N2O ಇದೆ, ಒಂದು ಕಡೆ NO ಇದೆ. ಎರಡು ಆಪ್ಷನಲ್ಲಿ NO ಇದೆ, ಎರಡು ಆಪ್ಷನಲ್ಲಿ N2O ಇದೆ, ಹೌದಾ? ಸೊ ಇಲ್ಲಿ P ಈಸ್ ದ ಆಕ್ಸೈಡ್ ಆಫ್ ನೈಟ್ರೋಜನ್ ವಿಚ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್, ಅಂದರೆ ಆಡ್ ಎಲೆಕ್ಟ್ರಾನ್ ಇರಬೇಕು, ನ್ಯೂಟ್ರಲ್, ಕಲರ್ಲೆಸ್. ವೆರಿ ಇಂಪಾರ್ಟೆಂಟ್, ಬೋತ್ ಆರ್ ನ್ಯೂಟ್ರಲ್ ಆ್ಯಂಡ್ ಕಲರ್ಲೆಸ್, ಎರಡಕ್ಕೂ ಅಪ್ಲೈ ಆಗುವಂಥದ್ದು ಕಲರ್ಲೆಸ್. ಆದರೆ ಔಟ್ ಆಫ್ ದೀಸ್ ಟು ವಿಚ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್? ನೋಡಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡಿ. ನೈಟ್ರೋಜನ್ 14, ಹೌದಾ? ಯಾಕಂದರೆ 7 2s ಪ್ಲಸ್ ಆಕ್ಸಿಜನ್ 16, E1 ಬಂತ ಇದು. E1 ಅಂತಂದರೆ ದಿಸ್ ಒನ್ ಈಸ್ ರಿಮೆಂಬರ್ ಡಯಾಮ್ಯಾಗ್ನೆಟಿಕ್. ಹಾಗಾದರೆ ಇದು ನೈಟ್ರೋಜನ್ ಈಸ್ 7 ಪ್ಲಸ್ ಆಕ್ಸಿಜನ್ ಈಸ್ 18 ಈಸ್ ಈಕ್ವಲ್ ಟು 15. 15 ಅಂತಂದರೆ ಆಡ್ ಎಲೆಕ್ಟ್ರಾನ್ ಅಂತಂದರೆ ದಿಸ್ ವಿಲ್ ಗಿವ್ ಯು ಪ್ಯಾರಾಮ್ಯಾಗ್ನೆಟಿಕ್. ಅಂದರೆ ನಮ್ಮ ಹತ್ರ ಈಗ ಎರಡು ಆಪ್ಷನ್ ಉಳಿತು, ಒನ್ ಈಸ್ ಸಿ, ಅನದರ್ ಈಸ್ ಡಿ. ನೆಕ್ಸ್ಟ್ ನೋಡಿ, ಪಿ ಆನ್ ಆಕ್ಸಿಡೇಷನ್ ಗಿವ್ಸ್ ರೆಡ್ಡಿಶ್ ಬ್ರೌನ್ ಗ್ಯಾಸ್ ಕ್ಯೂ ಅಂತ ಇದೆ. ನೋಡಿ ಕಾಮನ್ ಸೆನ್ಸು ನಿಮಗೆ ಆನ್ಸರ್ ಇಲ್ಲೇ ಸಿಕ್ಬಿಡ್ತದೆ ಆ್ಯಕ್ಚುಲಿ. ಸೊ ನಮ್ಮ ಹತ್ರ ಈ NO ಅಂತ ಆಯ್ತು, ಹೌದಾ? ಈ NO ಅನ್ನು ನಾನು ಪರ್ಟಿಕ್ಯುಲರ್ ಆಕ್ಸಿಡೇಷನ್ ಮಾಡಿದಾಗ ಫರ್ದರ್ ಯು ಆರ್ ಗೋಯಿಂಗ್ ಟು ಗೆಟ್ NO2. ಕಾಮನ್ ಸೆನ್ಸ್ ಏನು? NO ಆಕ್ಸಿಡೇಷನ್ ಮಾಡಿದಾಗ ಮತ್ತೆ NO2ನೇ ಇಲ್ಲಿ ಬರೋದಿಲ್ಲ, ಹೌದಾ? NOವನ್ನು ನಾನು ಹೀಟ್ ಮಾಡಿದಾಗ ಆಕ್ಸಿಜನ್ನಿಗೆ ಮತ್ತೊಂದು ಆಪ್ಷನ್ NOನೇ ಇದೆ, ಪಾಸಿಬಿಲಿಟಿನೇ ಇಲ್ಲ. NO2 ಶುಡ್ ಬಿ ದ ಆನ್ಸರ್. ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಸಿ. ಇಮಿಡಿಯೇಟ್ ಆಗಿ ಇದನ್ನು ಹೇಳ್ಬೋದು. ಸೊ ನೋ ಡೌಟ್ ಇನ್ ಇಟ್, ರೈಟ್? ಸ್ವಲ್ಪ ಕಾಮನ್ ಸೆನ್ಸ್ ಇದ್ರೆ ಆನ್ಸರ್ನ ಹೇಳ್ಬಿಡ್ಬೋದು. ಇದು KCET 2021 ಕೇಳಿರುವಂಥ ಕ್ವಶನ್ನು. ಸೊ 5 ಕ್ವಶನ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡೋಂತೆ. ಸೊ ಅದಕ್ಕಿಂತ ಮುಂಚೆ, ಸೊ ಇಫ್ ಪಾಸಿಬಲ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ಹೈಬ್ರಿಡೈಸೇಷನ್, ಹೌ ಟು ಐಡೆಂಟಿಫೈ. ಸೊ ಲೋನ್ ಪೇರ್ ಹೇಗೆ ಐಡೆಂಟಿಫೈ ಮಾಡಬೇಕು ಇವೆಲ್ಲವನ್ನು ಡೀಟೇಲ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.